ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕಡೆಯಿಂದ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಾನು ಬಿಗ್ ಬಾಸ್ ಸೀಸನ್ 12 ಶುರುವಾದಾಗ ಈ ಸೀಸನ್ಗಳಲ್ಲಿ ಸ್ವಲ್ಪ ಕಿರಿಕ್ ಮಾಡೋರು, ಜನರಿಗೆ ಸ್ಪರ್ಧಿಗಳಿಗೆ ಬೇರೆ ಬೇರೆ ಸ್ಪರ್ಧಿಗಳಿಗೆ ಸ್ವಲ್ಪ ಗಲಾಟೆ ಮಾಡೋದು, ಕಿರಿಕ್ ಮಾಡೋದು, ಈ ಪ್ರಥಮ್ ತರ ಈ ರೀತಿ ಕಂಟೆಸ್ಟೆಂಟ್ಗಳು ಇಲ್ಲ. ಯಾರು ಈಗ ಆರಾಮಾಗಿದ್ದಾರೆ, ಯಾರು ಕೂಡ ಆ ರೀತಿ ತೊಂದರೆ ಕೊಡೋರಾಗ್ಲಿ, ಪದೇ ಪದೇ ಜಗಳ ಮಾಡಿಕೊಂಡು ಮೈ ಮೇಲೆ ಎಗರಿ ಹೋಗುವಂತಹ ಕಂಟೆಸ್ಟೆಂಟ್ಗಳು ಈ ಬಾರಿ ಇಲ್ಲ. ಆರಾಮಾಗಿ ಕಾಲ ಕಳಿಬಹುದು. ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳು ಅಂತ ಅನ್ಕೊಂಡಿದ್ದೆ ಶುರುವಾದಾಗ. ಬಟ್ ಆದ್ರೆ ಇವಾಗ ನೋಡಿದ್ರೆ ಬಿಗ್ ಬಾಸ್ ಕಡೆಯಿಂದನೇ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಮೊದಲನೇ ದಿನ ಏನ್ ಎಂಟ್ರಿ ಕೊಡುವಂತ ಮೊದಲನೇ ದಿನ ಎಲಿಮಿನೇಷನ್ ಆಗಿದೆ. ಬಿಗ್ ಬಾಸ್ 19 ಜನ ಸ್ಪರ್ಧಿಗಳು ಹೋಗಿದ್ರು. ರಕ್ಷಿತಾ ಶೆಟ್ಟಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದ್ರು. ಅವರು ಬಿಗ್ ಬಾಸ್ಗೆ 19ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ರು. ಈಗ ಜಂಟಿ ಮತ್ತೆ ಒಂಟಿಯನ್ನ ನಡೆಸುವಾಗ 12 ಜನ ಜಂಟಿಗಳಾಗಿದ್ರು. ಎಕ್ಸ್ಟ್ರಾ 1 ಜನ ಉಳಿದಿದ್ದಾರೆ. ಅವ್ರನ್ನ ಮನೆಯಿಂದ ನೀವು ಹೊರಗಡೆ ಯಾರನ್ನ ಇಡ್ತೀರಾ ಅಂತ ಕೇಳಿದಾಗ ರಕ್ಷಿತಾ ಶೆಟ್ಟಿ ಅವ್ರನ್ನ ಅವ್ರು ಇಟ್ಟಿರ್ತಾರೆ. ಹಾಗಾಗಿ ಬಿಗ್ ಬಾಸ್ನವರು ಸಹ ಎಲಿಮಿನೇಟ್ ಮಾಡಿ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ತಾರೆ. ಬಿಗ್ ಬಾಸ್ ಶುರುವಾಗಿರುವಂತ ಮೊದಲನೇ ದಿನನೇ. ಓಕೆನಾ, ಇದು ಶಾಕಿಂಗ್ ಅಪ್ಡೇಟ್. ಈಗ ಇವತ್ತೊಂದು ಪ್ರೋಮೋ ಬಿಡುಗಡೆ ಆಗಿದೆ. ಆ ಪ್ರೋಮೋದಲ್ಲಿ ಏನ್ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಕಡೆಯಿಂದ, ಬಿಗ್ ಬಾಸ್ ವಿನ್ನರ್ ಯಾರು ಅಂತ ತಿಳ್ಕೋಬೇಕು ಅಂದ್ರೆ 100 ದಿನ ಕಾಯ್ಬೇಕಾಗಿಲ್ಲ. ಮೂರನೇ ವಾರದಲ್ಲೇ ಬಿಗ್ ಬಾಸ್ ಫಿನಾಲೆ ನಡೆಯುತ್ತೆ. ಒಟ್ಟು 2 ಫಿನಾಲೆಗಳು ನಡೀತವೆ ಅಂತ ಹೇಳಿ ಬಿಗ್ ಬಾಸ್ ಕಡೆಯಿಂದ ಅಪ್ಡೇಟ್ ಬಂದಿದೆ. ಮತ್ತೆ ಯಾವಾಗ ಯಾರು ಹೋಗ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಒಬ್ಬೊಬ್ಬರಾಗಿ ಸಹ ಹೋಗ್ಬೋದು, ಗುಂಪಾಗಿ ಸಹ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ಹೇಳಿ ಹೇಳಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಅಂತ ಹೇಳಿ ಹೇಳ್ಬೋದು. ನಾವೇನು ಯೋಚನೆ ಮಾಡಿರ್ತೀವಿ ಆ ರೀತಿ ಬಿಗ್ ಬಾಸ್ ಇನ್ ಮುಂದೆ ಇರೋಲ್ಲ ಅನ್ನೋದಕ್ಕೆ ಪ್ರತಿ ದಿನವೂ ಸಹ ಒಂದೊಂದು ಹೊಸ ಶಾಕ್ಗಳು ಬಿಗ್ ಬಾಸ್ ಕಡೆಯಿಂದ ಬರ್ತಾ ಇದೆ. ನಿಜವಾಗ್ಲೂ 3ನೇ ವಾರದಲ್ಲಿ ಅದ್ ಯಾವ ರೀತಿಯಾಗಿ ಫಿನಾಲೆ ನಡೆಯುತ್ತೆ ಅಂದ್ರೆ, ಫಿನಾಲೆಗೆ ಒಬ್ಬರನ್ನ ಸೆಲೆಕ್ಟ್ ಮಾಡೋದು, ಒಂದಿಷ್ಟು ಜನರನ್ನ ಫಿನಾಲೆಗೆ ಅಂತ ಸೆಲೆಕ್ಟ್ ಮಾಡೋದು 3ನೇ ವಾರದಲ್ಲೇ ಆಗುತ್ತಾ ಕಾದ್ ನೋಡಬೇಕಾಗಿದೆ. ಬಟ್ ಏನು ಆಗುತ್ತೆ ಅನ್ನೋದನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಆ ರೀತಿಯಲ್ಲಿ ಬಿಗ್ ಬಾಸ್ ನಡೀತಾ ಇದೆ. ಇದುವರೆಗೂ ಸಹ ಈ ರೀತಿ ಆಗಿರ್ಲಿಲ್ಲ. ಬಟ್ ಗುಂಪಾಗಿ ಸಹ ಎಲಿಮಿನೇಷನ್ ಆಗ್ಬೋದು ಅಂತ ಹೇಳಿದ್ದಾರೆ. ಈ ಎಲಿಮಿನೇಷನ್ ನ ತಪ್ಪಿಸ್ಕೋಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ಹೇಳಿಲ್ಲ. ಅಲ್ಲಿಗೆ ಇವತ್ತಿನ ಪ್ರೋಮೋ ಎಂಡ್ ಆಗಿದೆ. ಈ ಎಲಿಮಿನೇಷನ್ ತಪ್ಪಿಸ್ಕೋಬೇಕು ಅಂದ್ರೆ ಜನರಿಂದ ಹೆಚ್ಚು ಓಟನ್ನು ಪಡಿಬೇಕಾ ಅಥವಾ ಮನೆಯ ಸದಸ್ಯರಿಂದ ನಾಮಿನೇಷನ್ ಇಂದ ಹೊರಗಡೆ ಇರಬೇಕಾ, ಇದ್ರ ಬಗ್ಗೆ ಕಾದ್ ನೋಡಬೇಕಾಗಿದೆ. ಈ ವಿಚಾರಗಳು ಬರಬಹುದು. ಜನರಿಂದ ಹೆಚ್ಚು ಓಟ್ ಪಡೆಯೋದಾಗಿರ್ಬೋದು ಅಥವಾ ನಾಮಿನೇಷನ್ ಇಂದ ಸೇವ್ ಆಗೋದಾಗಿರ್ಬೋದು. ಆದ್ರೆ ಮಾತ್ರ ನೀವು ಎಲಿಮಿನೇಷನ್ ಇಂದ ಹೊರಗಡೆ ಇರಬಹುದು ಅಂತ ಹೇಳಿ ಆಗುವಂತ ಚರ್ಚೆಗಳು ಆಗ್ಬೋದು. ಮುಂದೆ ನೋಡಬೇಕಾಗಿದೆ ಏನಾಗುತ್ತೆ ಅಂತ ಹೇಳಿ. ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬಿಗ್ ಬಾಸ್ ಕಡೆಯಿಂದಾನೇ ಕೊಡ್ತಾ ಇದ್ದಾರೆ. ಸ್ಪರ್ಧಿಗಳಿಗೆ ಬೇರೆ ಸ್ಪರ್ಧಿಯಿಂದಾಗ್ಲಿ ಇನ್ನೊಬ್ಬ ಕಿರಿಕ್ ಸ್ಪರ್ಧಿಯಿಂದಾಗ್ಲಿ ತೊಂದರೆ ಆಗ್ತಾ ಇಲ್ಲ. ನೇರವಾಗಿ ಬಿಗ್ ಬಾಸ್ನವರೇ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಬಂದು 1 ದಿನ 2 ದಿನದಲ್ಲೇ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಹೊಸ ಅನುಭವ ಆಗ್ತಾ ಇದೆ. ನೋಡೋರಿಗೆ ಎಂಟರ್ಟೈನ್ಮೆಂಟ್ ಇದ್ದೇ ಇದೆ ಖಂಡಿತವಾಗ್ಲು. ಬಟ್ ಸ್ಪರ್ಧಿಗಳಿಗಂತೂ ಶಾಕ್ ಮೇಲೆ ಶಾಕ್ ಆಗ್ತಾನೆ ಇದೆ ಅಂತ ಹೇಳ್ಬೋದು. ಓಕೆನಾ, ನೀವು ಕೂಡ ಪ್ರೋಮೋ ನೋಡಿದ್ರಾ ಇಲ್ವಾ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಏನಿದು ಶಾಕಿಂಗ್ ಅಪ್ಡೇಟ್? ಯಾವಾಗ ಯಾರು ಬೇಕಾದ್ರೂ ಹೋಗ್ಬೋದು. 3ನೇ ವಾರದಲ್ಲೇ ಒಂದು ಫೈನಲ್ ಆಗುತ್ತೆ, ಒಟ್ಟು 2 ಫೈನಲ್ ಆಗುತ್ತೆ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ ಬಿಗ್ ಬಾಸ್ ಕಡೆಯಿಂದ ಅಂತ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಕಾದು ನೋಡೋಣ ಏನಾಗಿದೆ ಅಂತ ಹೇಳಿ. ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದು ನಿಮಗೆ ಏನ್ ಅನಿಸ್ತು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.